ಆನೆಗೆ ಧೂಳು ಮೆತ್ತಿಕೊಂಡಿದ್ರೂ ಆನೆಯ ಮೇಲಿನ ಗೌರವ ಕಡಿಮೆ ಆಗೋದಿಲ್ಲ. ನಾಯಿಯನ್ನ ಚಿನ್ನದ ಸರಪಳಿಯಿಂದ ಕಟ್ಟಿ ಹಾಕಿದ್ರೂ ಕೂಡ ಅದರ ಗೌರವ ಹೆಚ್ಚಾಗುವುದಿಲ್ಲ. ಕೇಳಿದ್ರೆ ವಾವ್ ವಾವ್ ಅನ್ನಿಸುವ ಈ ಸಾಲುಗಳನ್ನ ಹೇಳಿದ್ದು ಮಾಜಿ ಕ್ರಿಕೆಟಿಗ ಹಾಗೂ ಖ್ಯಾತ ಕಾಮೆಂಟೇಟರ್ ನವಜೋತ್ ಸಿಂಗ್ ಸಿಧು. ಹಲವು ವರ್ಷಗಳ ನಂತರ ಕ್ರಿಕೆಟ್ ಕಾಮೆಂಟ್ರಿಗೆ ಮರಳಿರುವ ಸಿಧು IPLನ ಆರಂಭದಲ್ಲೇ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿರುವ ಪೋಸ್ಟ್ ಸದ್ದು ಮಾಡಿದೆ. ಇಷ್ಟಕ್ಕೂ ಸಿಧು ನಾಯಿ ಎಂದಿದ್ಯಾರನ್ನ, ಆನೆಯ ಹೋಲಿಕೆ ಮಾಡಿದ್ಯಾರಿಗೆ ಎನ್ನುವುದನ್ನು ಹೇಳ್ತೇನೆ. ಜೊತೆಗೆ ಮುಂಬೈ ತಂಡದ ಆಟಗಾರನೊಬ್ಬ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಬಗ್ಗೆ ಬಿಚ್ಚಿಟ್ಟಿರುವ ರಹಸ್ಯವನ್ನ ತಿಳಿಸ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನವಜೋತ್ ಸಿಂಗ್ ಸಿಧು ಹೇಳುವ ಶಾಯರಿಗಳು, ಕಟ್ ಮಾಡುವ ಜೋಕ್ಗಳು, ಕಾಮೆಂಟ್ರಿಯಲ್ಲಿ ಪೋಣಿಸುವ ಪದಪುಂಜಗಳು ಯಾವತ್ತಿದ್ರೂ ಕ್ರಿಕೆಟ್ ಅಭಿಮಾನಿಗಳಿಗೆ ಖುಷಿ ಕೊಡುತ್ತೆ. ಕ್ರಿಕೆಟ್ ಪ್ರಿಯರ ಮನಸ್ಸಿನಲ್ಲಿ ಏನಿರುತ್ತದೋ ಅದನ್ನ ಓದಿಕೊಂಡವರಂತೆ ಸಿಧು ಪದಗಳನ್ನ ಪೋಣಿಸ್ತಾರೆ. ಈಗ IPL ಸೀಸನ್ನ ಆರಂಭದಲ್ಲೇ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಕ್ರಿಕೆಟ್ ಪ್ರಿಯರ ಟ್ರೋಲ್ಗೆ ಗುರಿಯಾಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ರೋಹಿತ್ ರೋಹಿತ್ ಅಂತ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುತ್ತಾ ಕರೀತಾ ಇದ್ದಾರೆ. ಸೋಮವಾರ ಮುಂಬೈ ಇಂಡಿಯನ್ಸ್ ತಂಡ ತವರು ನೆಲ ಮುಂಬೈನಲ್ಲೇ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಆಡಲು ರೆಡಿಯಾಗಿದೆ. ಇಂಥ ಟೈಮಲ್ಲೇ ನವಜೋತ್ ಸಿಂಗ್ ಸಿಧು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ತಾವೇ ಕಾಮೆಂಟ್ರಿಯ ಮೂಲಕ ಹೇಳಿರುವ ಸಾಲುಗಳನ್ನು ವಿಡಿಯೋಗಿಂತ ಈಗ ಅವರು ಬರೆದಿರುವ ಸಾಲುಗಳೇ ಹೆಚ್ಚು ಸದ್ದು ಮಾಡಿವೆ. ಆ ವಿಡಿಯೋದಲ್ಲಿ ಎಲ್ಲಾ ಕಾಡುಗಳಲ್ಲಿ ಶ್ರೀಗಂಧದ ಮರ ಇರೋದಿಲ್ಲ, ಹಾಗೆಯೇ ಎಲ್ಲಾ ಫ್ರಾಂಚೈಸಿಗಳ ಬಳಿ ರೋಹಿತ್ ಶರ್ಮನಂತಹ ಆಟಗಾರ ಇರೋದಿಲ್ಲ ಎಂದು ಕಾಮೆಂಟ್ರಿಯಲ್ಲಿ ಸಿಧು ಹೇಳಿದ್ದರು. ಆದರೆ ಅದಕ್ಕಿಂತ ಹೆಚ್ಚು ಕಣ್ಣು ಕುಕ್ಕಿದ್ದು ಎಕ್ಸ್ನಲ್ಲಿ ಬರೆದ ಸಾಲುಗಳು. ಆನೆಗೆ ಧೂಳು ಮೆತ್ತಿಕೊಂಡಿದ್ರೂ ಆನೆಯ ಮೇಲಿನ ಗೌರವ ಕಡಿಮೆ ಆಗುವುದಿಲ್ಲ. ನಾಯಿಯನ್ನ ಚಿನ್ನದ ಸರಪಳಿಯಿಂದ ಕಟ್ಟಿ ಹಾಕಿದ್ರೂ ಕೂಡ ಅದರ ಗೌರವ ಹೆಚ್ಚಾಗುವುದಿಲ್ಲ ಎಂದು ಸಿಧು ಹಿಂದಿಯಲ್ಲಿ ಬರೆದುಕೊಂಡಿದ್ದಾರೆ. ಈ ಕಾಮೆಂಟ್ ಓದಿದ ಅಭಿಮಾನಿಗಳು ಇದರಲ್ಲಿ ಆನೆ ಯಾರು, ನಾಯಿ ಯಾರು ಎಂದು ಚರ್ಚೆ ಮಾಡಲು ಶುರು ಮಾಡಿದ್ದಾರೆ. ಆದರೆ ವಿಡಿಯೋದಲ್ಲಿ ರೋಹಿತ್ ಅವರನ್ನ ಹೊಗಳಿರೋದ್ರಿಂದ ಸಿಧು ಧೂಳು ಮೆತ್ತಿಕೊಂಡಿರುವುದು ಆನೆ ಎಂದು ಕರೆದಿರುವುದು ಕ್ಯಾಪ್ಟನ್ಸಿ ಕಳೆದುಕೊಂಡಿರುವ ರೋಹಿತ್ ಶರ್ಮಾ ಬಗ್ಗೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದರೆ ಇದೇ ವೇಳೆ ಚಿನ್ನದ ಸರಪಳಿಯಲ್ಲಿ ಕಟ್ಟಿ ಹಾಕಿರುವ ನಾಯಿ ಎಂದಿದ್ಯಾರಿಗೆ ಎನ್ನುವುದನ್ನ ಕ್ರಿಕೆಟ್ ಅಭಿಮಾನಿಗಳ ಊಹೆಗೆ ಬಿಟ್ಟಿದ್ದು. ಅಂದಹಾಗೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಸೆಣಸಲಿದೆ. ಈ IPL ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ಗೆ ತವರು ನೆಲದಲ್ಲಿ ಇದೇ ಮೊದಲ ಪಂದ್ಯ. ಈಗಾಗಲೇ ಆಡಿರುವ 2 ಪಂದ್ಯಗಳಲ್ಲಿ ಮುಂಬೈ ಇಂಡಿಯನ್ಸ್ ಸೋತಾಗಿದೆ. ಅದರಲ್ಲೂ ಹೈದರಾಬಾದ್ ವಿರುದ್ಧ ಮುಂಬೈ ಹೀನಾಯವಾಗಿ ಸೋತಿದೆ. ಬಲಿಷ್ಠ ಮುಂಬೈ ವಿರುದ್ಧ IPL ದಾಖಲೆಯ ರನ್ ಬಾರಿಸಿ MI ಬೌಲಿಂಗ್ ಅಟ್ಯಾಕ್ ಮತ್ತು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯನ ಅಪ್ರಭುತ್ವ ನಾಯಕತ್ವವನ್ನ ಹೈದರಾಬಾದ್ ಎಕ್ಸ್ಪೋಸ್ ಮಾಡಿತ್ತು. ಇನ್ನು ಆಡಿರುವ 2 ಪಂದ್ಯಗಳ ವೇಳೆ ಸ್ಟೇಡಿಯಂನಲ್ಲಿ ಜಮಾಯಿಸಿದ ಅಭಿಮಾನಿಗಳು ಹಾರ್ದಿಕ್ ಪಾಂಡ್ಯರನ್ನ ಕಿಚಾಯಿಸಿದ್ರು. ಹೋದಲ್ಲಿ ಬಂದಲ್ಲಿ ಕಿವಿಬಿಡದ ರೀತಿಯಲ್ಲಿ ಕಾಡಿದ್ದಾರೆ. ಈಗ ಮುಂಬೈನಲ್ಲೂ ಇದೇ ವರ್ತನೆ ಮರುಕಳಿಸುತ್ತಾ ಎಂಬ ಅನುಮಾನವಿದೆ. GTಯಿಂದ ಮುಂಬೈ ತಂಡ ಸೇರಿಕೊಂಡ ಮೇಲೆ ಇದು ಹಾರ್ದಿಕ್ಗೆ ಮೊದಲ ಮುಂಬೈ ಪಂದ್ಯ. ಅಲ್ಲದೆ ರೋಹಿತ್ ಶರ್ಮಾನನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ಅಭಿಮಾನಿಗಳು ಮುಂಬೈನಲ್ಲಿದ್ದಾರೆ. 10 ವರ್ಷಗಳ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ತಂಡವನ್ನ 5 ಬಾರಿ ಚಾಂಪಿಯನ್ ಮಾಡಿದ್ದು ಇದೇ ರೋಹಿತ್ ಶರ್ಮಾ. ಹಾಗಿದ್ರೂ ತಂಡದ ಮೇಲಿನ ಅಭಿಮಾನದಿಂದ ಟೀಮ್ ನಾಯಕನನ್ನ ತೆಗಳದೆ ಇಡೀ ತಂಡವನ್ನ ಪ್ರೇಕ್ಷಕರು ಬೆಂಬಲಿಸ್ತಾರ ಎಂಬುದನ್ನೇ ಈಗ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಇದರ ನಡುವೆ ಮುಂಬೈನಲ್ಲಿ ಹಾರ್ದಿಕ್ ಪಾಂಡ್ಯ ವಿರುದ್ಧ ಪ್ರೇಕ್ಷಕರು ಆಕ್ರೋಶ ಹೊರಹಾಕದಂತೆ ವಾಂಖೇಡೆ ಸ್ಟೇಡಿಯಂನಲ್ಲಿ ಸೂಚನೆ ನೀಡಲಾಗುತ್ತದೆ ಎಂಬ ಸುದ್ದಿ ಹರಿದಾಡಿತ್ತು. ಆದರೆ ಇಂತಹ ಸೂಚನೆ ನೀಡುವ ಸಾಧ್ಯತೆಯನ್ನ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ತಳ್ಳಿ ಹಾಕಿದೆ. ಪ್ರೇಕ್ಷಕರಿಗೆ ಘೋಷಣೆ ಕೂಗದಂತೆ ಯಾವುದೇ ಸೂಚನೆ ನೀಡುವುದಿಲ್ಲ ಎಂದು MCA ಸ್ಪಷ್ಟಪಡಿಸಿದೆ. ಇದರಿಂದಾಗಿ ಮುಂಬೈನಲ್ಲಿ ಮತ್ತೆ ಹಾರ್ದಿಕ್ಗೆ ರೋಹಿತ್ ಬೆಂಬಲಿಗರು ಕಾಟ ಕೊಡ್ತಾರೆ ಎಂದು ನೋಡಬೇಕಿದೆ. ಇದರ ನಡುವೆ ಹಾರ್ದಿಕ್ ಪಾಂಡ್ಯರನ್ನ ಮುಂಬೈ ಆಡಿರುವ 2 ಮ್ಯಾಚ್ಗಳ ವೇಳೆ ಫ್ಯಾನ್ಸ್ ಕಿಚಾಯಿಸಿದ್ರು, ಕಿವಿ ಬಿಡದಂತೆ ಕಾಡಿದ್ದರು. ಮುಂಬೈ ತಂಡದ ಸ್ಪಿನ್ನರ್ ಪಿಯೂಷ್ ಚಾವ್ಲಾ ಇದರ ಬಗ್ಗೆ ಮಾತನಾಡಿದ್ದಾರೆ. ಮುಂಬೈ ತಂಡದ ಕ್ಯಾಪ್ಟನ್ ಕೇವಲ ಆಟದ ಬಗ್ಗೆ ಮಾತ್ರ ಫೋಕಸ್ ಆಗಿದ್ದಾರೆ. ಪಾಂಡ್ಯ ಎಲ್ಲೂ ಕೂಡ ಪ್ರೇಕ್ಷಕರು ಎಬ್ಬಿಸಿರುವ ರೋಹಿತ್ ಕೂಗಿಗೆ ತಲೆ ಕೆಡಿಸಿಕೊಂಡಿಲ್ಲ ಎಂದು ಪಿಯೂಷ್ ಚಾವ್ಲಾ ಹೇಳಿದ್ದಾರೆ. ಅಲ್ಲದೆ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ನಡುವೆ ತಂಡದ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಚಾವ್ಲಾ ಸ್ಪಷ್ಟಪಡಿಸಿದ್ದಾರೆ. ಹಾಗಿದ್ರೂ ಹೈದರಾಬಾದ್ ವಿರುದ್ಧದ ಪಂದ್ಯದ ವೇಳೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಮಾಲೀಕ ಆಕಾಶ್ ಅಂಬಾನಿ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯರನ್ನ ಕರೆಸಿ ಮಾತುಕತೆ ನಡೆಸಿದ್ರು. ಅಲ್ಲದೆ ನೀತಾ ಅಂಬಾನಿ ಕೂಡ ರೋಹಿತ್ ಶರ್ಮಾ ಜೊತೆಗೆ ಚರ್ಚೆ ನಡೆಸುತ್ತಿದ್ದುದು ಕಂಡು ಬಂದಿತ್ತು. ಇದರಿಂದಾಗಿ ತಂಡದ ಕ್ಯಾಪ್ಟನ್ ಬದಲಾಗುತ್ತಾರೆ ಎಂದು ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಅಂದುಕೊಂಡಿದ್ರು. ಆದರೆ 3ನೇ ಪಂದ್ಯದಲ್ಲೂ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿ ಮುಂದುವರಿಯಲಿದ್ದಾರೆ. ಮುಂಬೈನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು MI ಎದುರಿಸಲಿದೆ. ಈ ಬಾರಿಯ IPLನಲ್ಲಿ ಆಡಿರುವ 2 ಪಂದ್ಯಗಳಲ್ಲಿ ಗೆದ್ದಿರುವ RR ಫುಲ್ ಜೋಶ್ನಲ್ಲಿದೆ. ತಂಡದ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಕೂಡ ಉತ್ತಮವಾಗಿ ಆಡ್ತಾ ಇದ್ದು ಇಡೀ ತಂಡ ಒಳ್ಳೆಯ ಬ್ಯಾಲೆನ್ಸ್ನಿಂದ ಕೂಡಿದೆ. ಆದರೆ ಆಡಿರುವ 2 ಮ್ಯಾಚ್ ಸೋತಿರುವ ಮುಂಬೈ ಈಗ ಒತ್ತಡದಲ್ಲಿದೆ. ಅಲ್ಲದೆ ಕ್ಯಾಪ್ಟನ್ ಆಗಿ ಮುಂದುವರಿಯಬೇಕಾದ್ರೆ ಹಾರ್ದಿಕ್ಗೆ ಈ ಮ್ಯಾಚ್ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಮುಂಬೈನಲ್ಲಿ ಯಾರೇ ಟಾಸ್ ಗೆದ್ರೂ ಮೊದಲು ಫೀಲ್ಡಿಂಗ್ ಆಯ್ದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಡ್ಯೂ ಫ್ಯಾಕ್ಟರ್ನಿಂದ 2ನೇ ಅವಧಿಯಲ್ಲಿ ಬೌಲಿಂಗ್ ಮಾಡುವುದು ಸ್ವಲ್ಪ ಕಷ್ಟವಾಗಬಹುದು. ಮೇಲ್ನೋಟಕ್ಕೆ ಮುಂಬೈ ತಂಡ ಬಲಿಷ್ಠವಾಗಿದ್ರೂ ಕೂಡ ಉತ್ತಮ ಆಟದ ಮೂಲಕ ಅವರನ್ನು ಮಣಿಸುವ ವಿಶ್ವಾಸದಲ್ಲಿ ರಾಜಸ್ಥಾನ ರಾಯಲ್ಸ್ ಇದೆ. ನಮಸ್ಕಾರ.